Good morning, students. In a previous class, I explained about the nucleic acids, types of nucleic acids, and chemistry of the nucleic acids. ಅಂದರೆ ನ್ಯೂಕ್ಲಿಕ್ ಅಸಿಡ್ಸ್ಗಳಲ್ಲಿ ಯಾವ್ಯಾವ ಸಬ್ಸ್ಟೆನ್ಸಸ್ಗಳು ಕೆಮಿಕಲ್ ಕಾಂಪೌಂಡ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ಹೇಳಿದೆ. ನ್ಯೂಕ್ಲಿಕ್ ಅಸಿಡ್ಸ್ ಫಸ್ಟ್ ಐಸೋಲೇಟೆಡ್ ಬೈ ದಿ Frederick Michael from the pus cells. Later we come to know that all living organisms cells having the nucleic acids. Nucleic acids three substances ಗಳಿಂದ ಫಾರ್ಮೇಷನ್ ಆಗಿದೆ. ಒಂದು ಫಾಸ್ಫೇಟ್ ಗ್ರೂಪ್ ಇದೆ, ಇನ್ನೊಂದು ಪೆಂಟೋಸ್ ಶುಗರ್ ಇದೆ, ಮತ್ತೆ ನೈಟ್ರೋಜನ್ ಬೇಸಸ್ಗಳಿದೆ. ನೈಟ್ರೋಜನ್ ಬೇಸಸ್ಗಳಲ್ಲಿ ಪ್ಯೂರಿನ್ಸ್ ಇದೆ, ಪಿರಿಮಿಡಿನ್ಸ್ಗಳಿದೆ, 2 ಪ್ಯೂರಿನ್ಸ್ ಇದೆ, ಎಡೆನೈನ್ ಅಂಡ್ ಗೋನೈನ್, 3 ಪಿರಿಮಿಡಿನ್ಸ್ಗಳಿದೆ, ಸೈಟೋಸಿನ್, ಥೈಮಿನ್ ಅಂಡ್ ಯುರಾಸಿಲ್. ಸೊ ಇದೆಲ್ಲ ತಿಳ್ಕೊಂಡ್ವಿ. ಅಂದರೆ ನ್ಯೂಕ್ಲಿಕ್ ಅಸಿಡ್ಸ್ ಅಂದರೆ ಇಲ್ಲಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಫೌಂಡ್ ಇನ್ ದ ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ವೈರಸ್ಗಳಿಂದ ಹಿಡಿದು ಎಲ್ಲ ಹೈಯರ್ ಪ್ಲಾಂಟ್ಸ್ ಎನಿಮಲ್ಸ್ಗಳಲ್ಲಿ ನಾವು ಇವುಗಳನ್ನು ಕಾಣ್ತಿದ್ದೀವಿ. ಹಾಗಾದರೆ ನ್ಯೂಕ್ಲಿಕ್ ಅಸಿಡ್ಸ್ ಯಾವುದರಿಂದ ಫಾರ್ಮೇಷನ್ ಆಗಿದೆ? ಇನಾರ್ಗಾನಿಕ್ ಫಾಸ್ಫೇಟ್ ಗ್ರೂಪ್ ಇದೆ, ಪೆಂಟೋಸ್ ಶುಗರ್ ಇದೆ, ಮತ್ತು ಈ ನೈಟ್ರೋಜನ್ ಬೇಸಸ್ಗಳು ಇದೆ. ಓಕೆ, ನ್ಯೂಕ್ಲಿಕ್ ಅಸಿಡ್ಸ್ಗಳಲ್ಲಿ ಟೈಪ್ಸ್ ಇದೆನಾ? ಇದೆ. ಹೌ ಮೆನಿ ಟೈಪ್ಸ್? 2 ಟೈಪ್ಸ್, DNA ಅಂಡ್ RNA. ಈಗ ಆನ್ ವಿಚ್ ಬೇಸ್ ನ್ಯೂಕ್ಲಿಕ್ ಅಸಿಡ್ಸ್ ಆರ್ ಕ್ಲಾಸಿಫೈಡ್? ನ್ಯೂಕ್ಲಿಕ್ ಅಸಿಡ್ಸ್ ಮೇನ್ಲಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ಪ್ರೆಸೆನ್ಸ್ ಆಫ್ ಪೆಂಟೋಸ್ ಶುಗರ್. ಪೆಂಟೋಸ್ ಶುಗರ್ ಅಂದರೆ ಅದೊಂದು ಕಾರ್ಬೋಹೈಡ್ರೇಟ್, 5 ಕಾರ್ಬನ್ ಇರ್ತಕ್ಕಂತಹ ಒಂದು ಕಾರ್ಬೋಹೈಡ್ರೇಟ್. ಹೇಗೆ 6 ಕಾರ್ಬನ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ಗಳನ್ನು, ಗ್ಲೂಕೋಸ್, ಫ್ರುಕ್ಟೋಸ್, ಗೆಲೆಕ್ಟೋಸ್ಗಳನ್ನು ನಾವು ಹೆಕ್ಸೋಸ್ ಅಂತ ಕರೀತೀವೋ, ಹಾಗೆ 5 ಕಾರ್ಬನ್ ಇರ್ತಕ್ಕಂಥವುಗಳನ್ನು ಪೆಂಟೋಸ್ ಶುಗರ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್ ಇದೆ. ಒಂದು ರೈಬೋಸ್ ಶುಗರ್ ಇದೆ, ಮತ್ತೊಂದು ಡಿಆಕ್ಸಿರೈಬೋಸ್ ಶುಗರ್ ಇದೆ. ನ್ಯೂಕ್ಲಿಕ್ ಅಸಿಡ್ ಅಲ್ಲಿ ರೈಬೋಸ್ ಶುಗರ್ ಇದ್ರೆ ಅದನ್ನು RNA ಅಂತ ಕರಿತೀವಿ, ರೈಬೋ ನ್ಯೂಕ್ಲಿಕ್ ಅಸಿಡ್. ಮತ್ತೆ ನ್ಯೂಕ್ಲಿಕ್ ಅಸಿಡ್ ಅಲ್ಲಿ ಡಿಆಕ್ಸಿರೈಬೋಸ್ ಇದ್ರೆ ಅದನ್ನು DNA ಅಂತ ಕರಿತೀವಿ. ಹಾಗಾಗಿ ನ್ಯೂಕ್ಲಿಕ್ ಅಸಿಡ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಆಫ್ ಪೆಂಟೋಸ್ ಶುಗರ್. ಓಕೆ, ಈಗ ಈ ಎಲ್ಲ 3 ಕಾಂಪೌಂಡ್ಸ್ಗಳು, ಅದು ಫಾಸ್ಫೇಟ್ ಇರ್ಬೋದು, ಶುಗರ್ ಇರ್ಬೋದು, ನೈಟ್ರೋಜನ್ ಬೇಸ್ ಇರ್ಬೋದು, ಒಂದಕ್ಕೊಂದು ಹೇಗೆ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ದಿಸ್ ವಾಸ್ ಎಕ್ಸ್ಪ್ಲೇನ್ಡ್ ಬೈ ಮೆನಿ ಸೈಂಟಿಸ್ಟ್ಸ್. ಆಫ್ ದೆಮ್ 2 ಬ್ರಿಟನ್ ಸೈಂಟಿಸ್ಟ್ಸ್, ಜೇಮ್ಸ್ ಡಿ ವ್ಯಾಟ್ಸನ್ ಅಂಡ್ FHC ಕ್ರಿಕ್, proposed the DNA model in 1953. For this work they got a Nobel Prize of 1962. Okay, ಈಗ ಅಕಾರ್ಡಿಂಗ್ ಟು ದ ವ್ಯಾಟ್ಸನ್ ಅಂಡ್ ಕ್ರಿಕ್, ಈ DNA ಒಂದು ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಈಗಾಗಲೇ ಹೇಳಿದೆ, DNA consisting 3 substances. I have written phosphate, so these are the phosphate group. These are phosphate groups, and these are the pentose sugar. What is this sugar? Pentose sugar. See, sugar, these are pentose sugars, and these are the phosphate group, and these are nitrogen bases, adenine. Okay, adenine, gonine, cytosine, thymine. DNA ಯಲ್ಲಿ ಶುಗರ್, ಫಾಸ್ಫೇಟ್ ಅಂತೂ ಕಾಮನ್,
ರೈಬೋಸ್ ಶುಗರ್. ಇನ್ನು ನೈಟ್ರೋಜನ್ ಬೇಸಸ್ ಒಟ್ಟು ಎಷ್ಟಿದೆ? 5 ಇದೆ. ಯಾವ್ಯಾವುದು? ಅಡೆನಿನ್, ಗುವಾನಿನ್, ಸೈಟೋಸಿನ್, ಥೈಮಿನ್ ಅಂಡ್ ಯುರಾಸಿಲ್. ಬಟ್ ಇಲ್ಲಿ DNA-ಯಲ್ಲಿ ಯುರಾಸಿಲ್ ಇರಲ್ಲ, ಅಬ್ಸೆಂಟ್ ಇರುತ್ತೆ. ಯುರಾಸಿಲ್ ಈಸ್ ಪ್ರೆಸೆಂಟ್ ಇನ್ RNA, ಅಬ್ಸೆಂಟ್ ಇನ್ DNA. ಹಾಗಾಗಿ ಇಲ್ಲಿ ಅಡೆನಿನ್, ಗುವಾನೈನ್, ಸೈಟೋಸಿನ್, ಥೈಮಿನ್ 4 ನೈಟ್ರೋಜನ್ ಬೇಸಿಸ್ಗಳನ್ನು ನಾನು ಬರೆದಿದ್ದೀನಿ. ಇನ್ನು ಹೇಗೆ ಅವು ಅರೇಂಜ್ ಆಗಿರುತ್ತೆ ಅನ್ನೋದು ನೋಡಿ. ಫಸ್ಟ್ ದಿಸ್ ಒನ್ ನ್ಯೂಕ್ಲಿಕ್ ದಟ್ ಒನ್ ಪೆಂಟೋಸ್ ಶುಗರ್ ಫಾರ್ಮ್ಸ್ ಬಾಂಡ್ ವಿತ್ ಅ ನೈಟ್ರೋಜನ್ ಬೇಸ್. ಅಂದ್ರೆ ಒಂದು ನೈಟ್ರೋಜನ್ ಬೇಸ್ ಅಡೆನೈನ್ ಒಂದು ಪೆಂಟೋಸ್ ಶುಗರ್ ಜೊತೆಗೆ ಲಿಂಕ್ ಆಯಿತು. ದಿಸ್ ಕಾಂಬಿನೇಷನ್ ಆಫ್ sugar and the base is called nucleoside. It is called the nucleoside. Again, all the nitrogen bases linked to the pentose sugar, deoxyribose sugar. So now these are combination of the sugar plus base is called nucleoside. Next ಏನಾಗುತ್ತೆ ಅಂದ್ರೆ this nucleoside, the pentose sugar of nucleoside is bind to the phosphate group. ಈಗ ಏನೇನು ಸೇರ್ಕೊಳ್ತಾರೆ ನೋಡಿ, ನೈಟ್ರೋಜನ್ ಬೇಸ್, pentose sugar, phosphate group. This is called a nucleotide. ಇದು ನ್ಯೂಕ್ಲಿಯೋಸೈಡ್. ಕೇವಲ ಶುಗರ್ ಮತ್ತು ಬೇಸ್ ಅಷ್ಟೇ ಇದ್ರೆ ನ್ಯೂಕ್ಲಿಯೋಸೈಡ್. ಶುಗರ್ ಬೇಸ್ ಜೊತೆಗೆ ಫಾಸ್ಫೇಟ್ ಕೂಡ ಲಿಂಕ್ ಆಗಿದ್ರೆ ಅದು ನ್ಯೂಕ್ಲಿಯೋಟೈಡ್. ಹಾಗಾದ್ರೆ ಇವೆಲ್ಲವುಗಳು ಕೂಡ ಏನು? ದೀಸ್ ಆರ್ ಆಲ್ ನ್ಯೂಕ್ಲಿಯೋಟೈಡ್. ಟೋಟಲ್ ಹೌ ಮೆನಿ ನ್ಯೂಕ್ಲಿಯೋಟೈಡ್ಸ್ ಹಿಯರ್? 1 2 3 4. These are all the monomers of the basic units of the nucleic acid. ಮುಂದೆ ಕ್ರಮೇಣ ಏನಾಗುತ್ತೆ? one nucleotide is joined with another nucleotide by phosphodiester bond. ಈಗ ನೋಡಿ, this is the first carbon, this is second carbon, this is third carbon of one pentose sugar. The third carbon of the pentose sugar of one nucleotide bind to the phosphate group of another nucleotide by phosphodiester bond. Now it is the combination of the two nucleotide. Next it again attached to the phosphate of another nucleotide. Similarly it forms a long chain of nucleic acid, nucleotides, long chain of nucleotides. This long chain of the nucleotide or the polymer of the nucleotide, here 1 2 3 4 40 50 100 1000 ಹೀಗೆ ಬೈಂಡಿಂಗ್ ಆಗ್ತಾ ಹೋಗುತ್ತೆ. ಹೀಗೆ ಫಾರ್ಮೇಷನ್ ಆದಂತಹ ನ್ಯೂಕ್ಲಿಯೋಟೈಡ್ಸ್ಗಳ ಒಂದು ಲಾಂಗ್ ಚೈನ್ ಅನ್ನು ನಾವು ನ್ಯೂಕ್ಲಿಕ್ ಅಸಿಡ್ಸ್ ಅಂತ ಕರಿತೀವಿ. ವಿಚ್ ಆರ್ ದಿ ಬೇಸಿಕ್ ಯೂನಿಟ್ಸ್ ಆಫ್ ದಿ ನ್ಯೂಕ್ಲಿಕ್ ಅಸಿಡ್ಸ್? ನ್ಯೂಕ್ಲಿಯೋಟೈಡ್. ಹೀಗೆ ಒಂದಕ್ಕೊಂದು ನ್ಯೂಕ್ಲಿಯೋಟೈಡ್ಸ್ಗಳು ಜಾಯಿನ್ ಆಗಿರುತ್ತೆ. ಇಂತಹ ಒಂದೇ ಒಂದು ಲಾಂಗ್ ಸ್ಟ್ರ್ಯಾಂಡ್ ಅನ್ನು ನಾವು ನ್ಯೂಕ್ಲಿಕ್ ಅಸಿಡ್ ಅಂತ ಕರಿತೀವಿ. ಬಟ್ DNA-ಯಲ್ಲಿ ಇಂತಹ 2 ಸ್ಟ್ರ್ಯಾಂಡ್ಸ್ ಇರುತ್ತೆ. ವ್ಯಾಟ್ಸನ್ ಕ್ರಿಕ್ ಏನು ಹೇಳಿದ್ದಾರೆ? DNA ಈಸ್ ಮೇಡ್ ಅಪ್ ಆಫ್ 2 polynucleotide chains. ಇದು ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಅದು 4 ಇರಬಹುದು, 40 ಇರಬಹುದು, 100 ಇರಬಹುದು. ದಿಸ್ ಈಸ್ ಒನ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಹಾಗೆ ಅದಕ್ಕೆ ಎಂಟಿ ಪ್ಯಾರಲಲ್ ಆಗಿ, ಅಂದರೆ ಹೀಗೆ ಈ ಡೈರೆಕ್ಷನ್ ಅಲ್ಲಿ ಒಂದಿದ್ರೆ ಇದಕ್ಕೆ ಇನ್ನೊಂದು ಹೀಗೆ ಎಂಟಿ ಪ್ಯಾರಲಲ್ ಆಗಿ ಮತ್ತೊಂದು ಚೈನ್ ಬಂದಿರುತ್ತೆ. ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. This is the nitrogen base. It bind with a sugar. What is this? Nucleoside. Combination of the base and sugar. ಇವೆಲ್ಲ ಏನು ಈಗಾಗಲೇ ಹೇಳಿದ್ದೀನಿ, ನ್ಯೂಕ್ಲಿಯೋಸೈಡ್ಸ್. ಈಗ this
bind with a phosphate. See, ಈ ರೀತಿಯಾಗಿ ಒಂದಕ್ಕೊಂದಕ್ಕೆ ಏನಾಗುತ್ತೆ, ಬೈಂಡಿಂಗ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾಲಿನ್ಯೂಕ್ಲಿಯೋಟೈಡ್ ಸ್ಟ್ರ್ಯಾಂಡ್ ಚೈನ್ ಫಾರ್ಮೇಷನ್ ಆಗಿದೆ. ಎರಡು ನೋಡಿ, ಶುಗರ್ ಪಾಯಿಂಟ್ ನೋಡಿ, ಇದು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿದೆ, ಹೀಗೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿದೆ. ಇದು ಡೌನ್ವರ್ಡ್ ಡೈರೆಕ್ಷನ್ ಅನ್ನು ತೋರಿಸುತ್ತೆ. ಅಂದ್ರೆ ದಿಸ್ ಈಸ್ ಒನ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ದಿಸ್ ಈಸ್ ಅನದರ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ದೇ ಪ್ರೆಸೆಂಟ್ ಆಂಟಿ ಪ್ಯಾರಲಲ್ ಟು ಈಚ್ ಅದರ್. ಒಂದು ಈ ಡೈರೆಕ್ಷನ್ ಅಲ್ಲಿ ಇದೆ, ಇನ್ನೊಂದು ಈ ಡೈರೆಕ್ಷನ್, ಆಂಟಿ ಪ್ಯಾರಲಲ್ ಟು ಈಚ್ ಅದರ್. ಜಸ್ಟ್ ನೋಡಿ, ಹೀಗೆ ಇದ್ಬಿಟ್ರೆ ಸೊ ಅವೆರಡು ಬೇರೆ ಬೇರೆ ಆಗೋ ಚಾನ್ಸಸ್ಗಳಿರುತ್ತೆ. ಅವು ಏನಾಗುತ್ತೆ, ಒಂದಕ್ಕೊಂದು ಬೈಂಡಿಂಗ್ ಆಗುತ್ತೆ. ಬೈಂಡಿಂಗ್ ಆಗಬೇಕಾದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ದೇರ್ ಈಸ್ ಅ ಬೇಸ್ ಪೇರಿಂಗ್ ಬಿಟ್ವೀನ್ ಅ ಟೂ ಚೈನ್ಸ್. ಎರಡು ಚೈನ್ಸ್ಗಳ ಮಧ್ಯ, ಬಿಟ್ವೀನ್ ದಿಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಂಡ್ ದಿಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಬೇಸ್ pairing is very specific. The purine of one polynucleotide chain is pairing with the pyrimidine of another polynucleotide chain. ನೋಡಿ, ಟೂ ಸ್ಟ್ರಾಂಡ್ಸ್ ಗಳು ಇದೆ, ಒಂದಕ್ಕೊಂದು ಆಂಟಿ ಪ್ಯಾರಲಲ್ ಆಗಿದೆ ಮತ್ತು ಬೇಸ್ ಪೇರಿಂಗ್ಸ್ ಗಳಾಗಬೇಕಾದ್ರೆ ತುಂಬಾ ಸ್ಪೆಸಿಫಿಕ್ ಇರುತ್ತೆ. ಬೇಸ್ ಪೇರಿಂಗ್ ಬಿಟ್ವೀನ್ ಟೂ ಸ್ಟ್ರಾಂಡ್ಸ್ ಈಸ್ ವೆರಿ ವೆರಿ ಸ್ಪೆಸಿಫಿಕ್. ಪ್ಯೂರಿನ್ ಆಫ್ ಒನ್ ಸ್ಟ್ರಾಂಡ್ ಈಸ್ ಪೇರಿಂಗ್ ವಿತ್ ಪಿರಿಮಿಡಿನ್ಸ್ ಆಫ್ ದಿ ಅನದರ್ ಸ್ಟ್ರಾಂಡ್, ದಟ್ ಈಸ್ ಆಲ್ಸೋ ವೆರಿ ಸ್ಪೆಸಿಫಿಕ್. ಹೇಗೆ ಅಂದರೆ ದ ಥೈಮಿನ್ ಆಫ್ ದಿಸ್ ಸ್ಟ್ರಾಂಡ್ ಈಸ್ ಆಲ್ವೇಸ್ ಪೇರಿಂಗ್ ವಿತ್ the pairing with the adenine of this strand pairing with thymine of another strand. ಹೀಗೆ ಇವೆರಡು ಪೇರಿಂಗ್ ಆಗುತ್ತೆ. ಮತ್ತೆ guanine is a purine pairing with the pyrimidine of another strand, cytosine. You go all along the length of the DNA between the two strands. Pairing must be only AT and GC. AT pairing ಅಂದ್ರೆ adenine thymine, thymine adenine, guanine cytosine, cytosine guanine. Adenine is the complementary base for thymine, thymine is the complementary base of the adenine. Similarly, guanine is the complementary base pair of the cytosine, cytosine is the complementary base of the guanine. Similarly, all along the length only you find AT and GC pair. Here there is a cytosine. Which base will be present here? Guanine. Thymine is present here. Which base is present here? Tell me. Adenine. Good. Adenine. ಈ ರೀತಿ ಇರುತ್ತೆ. ಈಗ ಕಂಪ್ಲೀಟ್ ಟೂ ಸ್ಟ್ರಾಂಡ್ಸ್ ಆಯಿತು. ಹೀಗೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಒಂದು ಸ್ಟ್ರಾಂಡ್ ಇದೆ, ಅದಕ್ಕೆ ಆಂಟಿ ಪ್ಯಾರಲಲ್ ಆಗಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಸ್ಟ್ರಾಂಡ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಇದು ಕೂಡ ದಿಸ್ ಸ್ಟ್ರಾಂಡ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ದಿ 4 ನ್ಯೂಕ್ಲಿಯೋಟೈಡ್ಸ್. ಇಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ದಿ 4 ನ್ಯೂಕ್ಲಿಯೋಟೈಡ್ಸ್. ಮತ್ತೆ ಜಸ್ಟ್ ಹೀಗೆ ಇದ್ರೆ ಈ ಸ್ಟ್ರಾಂಡ್ ಈ ಕಡೆ ಹೋಗುತ್ತೆ, ಆ ಸ್ಟ್ರಾಂಡ್ ಆ ಕಡೆ ಹೊರಡುತ್ತೆ. ಸೊ ಅದು ಹಾಗಾಗಬಾರ್ದು ಅಂತ ಏನಿದೆ, both the strands bounded by hydrogen bonds. ಈ ಎರಡು ಸ್ಟ್ರಾಂಡ್ಸ್, ಇದು ಒಂದು ನ್ಯೂಕ್ಲಿಕ್ ಆಸಿಡ್ ಸ್ಟ್ರಾಂಡ್, ಇದು ಅನ್ನೊಂದು ನ್ಯೂಕ್ಲಿಕ್ ಆಸಿಡ್ ಸ್ಟ್ರಾಂಡ್, ಎರಡು ಬೇರೆ ಬೇರೆ ಹೋಗಬಾರ್ದು ಅಂತ ಅವನ್ನ ಬೈಂಡ್ ಮಾಡಲಿಕ್ಕೆ ಇಲ್ಲಿ ಎರಡು ಸ್ಟ್ರಾಂಡ್ಸ್ ಗಳ ಮಧ್ಯೆ ಇಲ್ಲಿ ಹೈಡ್ರೋಜನ್ ಬಾಂಡ್ಸ್ ಗಳಿರುತ್ತೆ. ಹೈಡ್ರೋಜನ್ ಬಾಂಡ್ಸ್ ಗಳು ಎರಡು ಸ್ಟ್ರಾಂಡ್ಸ್ ಗಳನ್ನು ಗಟ್ಟಿಯಾಗಿ ಬೈಂಡ್ ಮಾಡುತ್ತೆ. ಆ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಗಳು ಎಲ್ಲಿರುತ್ತೆ ಅಂದ್ರೆ ದೇರ್ ವಿಲ್ ಬಿ 2 hydrogen bonds found in between AT base pairs. Adenine of one strand is bind with a base
thymine of another strand by 2 hydrogen bonds. ಇವೆರಡು ನೀವು hydrogen bonds. ಹಾಗೆ guanine and cytosine are bounded by 3 hydrogen bonds. ಅಂದ್ರೆ ಸಪರೇಟ್ ಆಗುವ ಹಾಗಿಲ್ಲ. Again guanine and cytosine or cytosine and guanine bounded by the 3 hydrogen bonds, but adenine and thymine are bounded by 2 hydrogen bonds. It will ask for 1 mark. How many hydrogen bonds found in between 80 base pairs? How many hydrogen bonds found in between GC base pairs? Andre 3 hydrogen bonds present in between the GC base pairs, 2 hydrogen bonds present in between the 80 base pairs ಅಂತಕ್ಕಂಥದ್ದು ಹೇಳಬೇಕು. ಈಗ ನೋಡಿ ಎರಡು ಸ್ಟ್ರಾಂಡ್ಸ್ ಗಳು ಒಂದಕ್ಕೊಂದು ಸಪರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ both the polynucleotide chains are bounded with the hydrogen bonds. ಹಾಗಾಗಿ ಇಲ್ಲಿ ಈ ಒಂದು ಬೇಸ್ ಈಕ್ವಿವೆಲೆನ್ಸ್ ರೋಲ್ ಅನ್ನು ಎರ್ವಿನ್ ಚಾರ್ಗಾಫ್ ಅವರು ಕೊಡ್ತಾರೆ. ಎರ್ವಿನ್ ಚಾರ್ಗಾಫ್ ಏನು ಕೊಡ್ತಾರೆ? ದಟ್ ಒಂದು ಬೇಸ್ ಈಕ್ವಿವೆಲೆನ್ಸ್ ರೂಲ್ ಅನ್ನು ಕೊಡ್ತಾರೆ. ಎ ಮೀನ್ಸ್ ಅಡೆನೈನ್ ಪ್ಲಸ್ ಜಿ guanine are equal to the T plus C cytosine and thymine. This is the base equivalence rule. ಒಂದು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಅಡೆನೈನ್ ಗುವಾನೈನ್ ಎಷ್ಟು ಇರುತ್ತೇನೋ ಸೈಟೋಸಿನ್ ಥೈಮಿನ್ಸ್ ಗಳು ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ಅಡೆನೈನ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಥೈಮಿನ್, ಗುವಾನೈನ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸೈಟೋಸಿನ್ ಅಂತಕ್ಕಂಥದ್ದು. ಇನ್ನು ಇದು ಈ ತರ ಜೋಡಣೆ ಆದ್ಮೇಲೆ ಏನಾಗುತ್ತೆ? ಇಟ್ ಸ್ಟಾರ್ಟ್ ಟ್ವಿಸ್ಟ್ ಆಗ್ಲಿಕ್ಕೆ ಶುರುವಾಗುತ್ತೆ, ಕಾಯಿಲಿಂಗ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಹೆಲಿಕಲ್. ಈಗ ಇಲ್ಲಿ ನೋಡಿ ಡಯಾಗ್ರಾಮ್ ಇದೆ. ದಿಸ್ ಈಸ್ ಒನ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ದಿಸ್ ಈಸ್ ಅನದರ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ಇಟ್ ಲುಕ್ ಲೈಕ್ ಅ ಸ್ಪೈರಲ್ ಸ್ಟೇರ್ಕೇಸ್. It look like a spiral staircase. It look like a ladder. ನೋಡ್ಲಿಕ್ಕೆ ladder ತರ ಕಾಣುತ್ತೆ. So this sugar and the phosphate forms the backbone similar to the limb of the ladder. Ladder ಗೆ limb ಇದ್ದ ಹಾಗೆ ಯಾವುದು ಈ ಒಂದು sugar ಮತ್ತು phosphate both you assume as a limb of the ladder. ಇದು ಕೂಡ ಹಾಗೇನೆ sugar and a phosphate similar to that of the limb of ladder. ಅಂದ್ರೆ ನೋಡ್ಲಿಕ್ಕೆ ಏಣಿ ತರ ಕಾಣುತ್ತೆ. ಇದು ಏಣಿಯ ಎರಡು ಲಿಂಬ್ಸ್ ಗಳಾದ್ರೆ ಬೇಸ್ ಪೇರ್ಸ್ ಸಿ ದೀಸ್ ಆರ್ ಸ್ಟೆಪ್ಸ್ ಆಫ್ ದಿ ಲ್ಯಾಡರ್. ಆ ತರ ಕಾಣುತ್ತೆ. ಆದ್ರೆ ಸ್ಟ್ರೇಟ್ ಲ್ಯಾಡರ್ ಅಲ್ಲ, ಅದು ಟ್ವಿಸ್ಟ್ ಆಗ್ತಾ ಹೋಗೋದ್ರಿಂದ ಈ ರೀತಿಯಾಗಿ ನಮಗೆ ಸ್ಪೈರಲ್ ಸ್ಟೇರ್ಕೇಸ್ ತರ ಕಾಣುತ್ತೆ. ಯಾವುದು? DNA ಮೊಲಿಕ್ಯೂಲ್. ಇದರಲ್ಲಿ ಇಲ್ಲಿ ದಿಸ್ ಈಸ್ ದ 3 ಪ್ರೈಮ್ ಎಂಡ್ 5 ಪ್ರೈಮ್ ಎಂಡ್ ಸಾರಿ ಇಟ್ ಈಸ್ ದ 5 ಪ್ರೈಮ್ ಎಂಡ್. ಒಂದು ತುದಿ ಇಲ್ಲಿ ನೋಡಿ, ಇದರ ಮತ್ತೊಂದು ಎಂಡ್ ಏನಿದೆಯಲ್ಲ ದಟ್ ಈಸ್ 3 ಪ್ರೈಮ್ ಎಂಡ್. ಇಲ್ಲಿ ದಿಸ್ ಈಸ್ 5 ಪ್ರೈಮ್ ಎಂಡ್ and this is the 3 prime end. DNA ಯಲ್ಲಿ ನೀವು ಎಲ್ಲಾದರೂ ನೋಡ್ರಿ ಈ ತರ ಒಂದು ಎಂಡ್ ಅಲ್ಲಿ 5 ಪ್ರೈಮ್ ಮತ್ತೊಂದು ಎಂಡ್ ಅಲ್ಲಿ 3 ಪ್ರೈಮ್ ಅಂತ ಇರುತ್ತೆ. ಏನು ಅದು ಅಂದ್ರೆ that indicates the sugar. ಇಲ್ಲಿ ಪೆಂಟೋಸ್ ಶುಗರ್ ಅಲ್ಲಿ this is first carbon, this is second carbon, okay, this is third carbon and this is the fourth and this is the fifth. ಅಂದ್ರೆ ಇಲ್ಲಿ fifth carbon that phosphate bind to fifth carbon of the first nucleotide, third carbon of the next nucleotide. ಇದು ಜಾಯಿನಿಂಗ್ ಹೇಗಾಗುತ್ತೆ ಅಂದ್ರೆ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಅಂತ. ಅಂದ್ರೆ fifth carbon of
bind to the third carbon of the next nucleotide sugar by phosphodiester bonding. This is the direction. ಇದು ಹೇಗಾಗುತ್ತೆ, ಇದು ಕೂಡ ಇಲ್ಲಿ 5 ಪ್ರೈಮ್ ಟು 3 ಪ್ರೈಮ್ ಅಪೋಸಿಟ್. ಹೀಗೆ 5 ಮತ್ತು 3 ಏನನ್ನ ಡಿನೋಟ್ ಮಾಡುತ್ತೆ ಅಂದ್ರೆ that 5 and 3 of the DNA molecule represent the position of the carbon between two phosphodiester bonding, 5th carbon and a 3rd carbon of the next nucleotide. The total diameter of the DNA is 20 angstroms. Total DNA diameter ಎಷ್ಟಿರುತ್ತೆ? 20 angstroms. See, 20 angstroms. Is it a straight molecule? No, it is highly twisted. Look like a spiral staircase. It made one complete turn. It made one complete turn every 34 angstroms or 3.4 nanometer. 3.4 nanometer or 34 angstroms. How many base pairs present in that particular site? There are 10 base pairs. So these are the base pairs. See, these are the base pairs. Total there are 10 base pairs present in between in a one complete coil, and it forms the loops. This is the loop and major loop, and this is the narrow is called a minor loop. Major loop or a groove, you may call it as a groove. It is the major groove and this is the minor groove. And what will be the distance between complete one turn of the DNA? 34 angstroms or 3.4 nanometer. And what will be the difference between two base pairs? ಈಗ ಒಂದು ಟರ್ನ್ ಅಲ್ಲಿ ಒಂದು ಟರ್ನ್ ಡಿಸ್ಟೆನ್ಸ್ 34 ಆಂಗ್ಸ್ಟ್ರಾಮ್ ಇದೆ ಅಂದ್ರೆ ಅದರಲ್ಲಿ 10 ಬೇಸ್ ಪೇರ್ಸ್ ಗಳಿದೆ ಅಂದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಬೇಸ್ ಪೇರ್ಸ್? ದಟ್ ಈಸ್ 3.4 angstroms. 3.4 angstroms. This is the structure of the double helix model of the DNA according to Watson and Crick. Here DNA molecule is made up of two polynucleotide chains. They are running anti-parallel to each other. Both the chains are made up of nucleotides. Each nucleotide is made up of 3 compounds: phosphate group, pentose sugar means deoxyribose sugar, and nitrogen base. Which deoxyribose present in DNA? So there is a pentose sugar, deoxyribose sugar. Then which nitrogen base is present in DNA? 4 nitrogen bases: adenine, guanine, cytosine, and thymine. Which nitrogen base is absent in the DNA? Uracil is absent in DNA, that is present in RNA molecule. How many strands present in DNA? 2 strands. That's why it is called the double-stranded DNA. So this is the structure of the DNA molecule according to the Watson and Crick. Illi base pair is very specific. I said that A plus G is always equal to the C plus T or T plus C and that was shown by the Irwin Chargaff. So it is called the Irwin Chargaff base equivalence rule. ಅಂದ್ರೆ ಯಾವುದೇ ಒಂದು ಬೇಸ್ ಅನ್ನು ಕೊಟ್ಟಾಗ ಮತ್ತೊಂದು ಬೇಸ್ ಅನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ in a DNA adenine is 15% ಅಂತ ಹೇಳಿದ್ರೆ what is the percentage of the cytosine ಅಂದ್ರೆ what is the percentage of the cytosine ಅಂದ್ರೆ adenine ಎಷ್ಟು ಇರುತ್ತೇನೋ ಅದರ ಈಕ್ವಲೆಂಟ್ ಅಂದ್ರೆ ಏನು? adenine
30 ಆಗುತ್ತೆ, 30% ಆಗುತ್ತೆ. ಹಾಗಾದ್ರೆ 100 ಅಲ್ಲಿ 30% ಅಲ್ಲಿ 80 ಇದೆ ಅಂದ್ರೆ ರಿಮೈನಿಂಗ್ 70 ಅಲ್ಲಿ ಇವೆರಡು ಇದೆ. ಯಾವುದು? ಗುವಾನೈನ್ ಮತ್ತು ಸೈಟೋಸಿನ್ ಅಂತ. ಹಾಗಾದ್ರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದಿ ಸೈಟೋಸಿನ್ ಅಂದ್ರೆ ಏನು ಹೇಳ್ತಿದ್ದೀರಾ? ವಾಟ್ ಈಸ್ ದ ಪರ್ಸೆಂಟೇಜ್? 35%. ಸೊ ದಿಸ್ ಈಸ್ ದ ಬೇಸ್ ಈಕ್ವಿವೆಲೆನ್ಸ್ ರೂಲ್. ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಇವತ್ತು ಈ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ನಾನು ವ್ಯಾಟ್ಸನ್ ಅಂಡ್ ಕ್ರಿಕ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಬಗ್ಗೆ ಹೇಳಿದ್ದೀನಿ. DNA ಸೆಲ್ಸ್ಗಳಲ್ಲಿ ಮೇನ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಯೂಶುವಲಿ ಸೈಟೋಪ್ಲಾಸಮ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. DNA is mainly present in the nucleus. It also noticed in the mitochondria and chloroplast. ಸೆಲ್ಸ್ಗಳಲ್ಲಿ DNA ಎಲ್ಲಿರುತ್ತೆ ಅಂದರೆ DNA ನ್ಯೂಕ್ಲಿಯಸ್ ಅಲ್ಲಿರುತ್ತೆ, DNA ಮೈಟೋಕಾಂಡ್ರಿಯಾದಲ್ಲಿರುತ್ತೆ, DNA ಕ್ಲೋರೋಪ್ಲಾಸ್ಟ್. Since DNA that chloroplast and mitochondria having the DNA, they are called semi-autonomous organelles. ಯಾಕಂದ್ರೆ ತಮಗೆ ಬೇಕಾಗಿರ್ತಕ್ಕಂಥ ಎಂಜೈಮ್ಸ್ಗಳನ್ನು ತಾವೇ ತಯಾರು ಮಾಡಿಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಲ್ಲಿ ಈ ಒಂದು RNA ಬಗ್ಗೆ ಮತ್ತು DNA ಜೆನೆಟಿಕ್ ಮೆಟೀರಿಯಲ್ ಅನ್ನೋದನ್ನು ಪ್ರೂವ್ ಮಾಡಿದಂತಹ ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ಟು ದಿಸ್ ಪಾಯಿಂಟ್ ಐ ಸ್ಟಾಪ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.